ಎರಡೂ ಹಾಡುಗಳು ಕೂಡ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಒಪೆರಾ ಸಾಂಗ್ ಒಂದು ರೊಮ್ಯಾಂಟಿಕ್ ಸಾಂಗ್ ಫ್ರಮ್ ದ ಮೂವಿ 31 ಡೇಸ್. ವೇದಸ್ಯ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಸಿನಿಮಾದ ಹಾಡುಗಳನ್ನು ಹಾಡಿಕೊಂಡಿದೆ. ಇವತ್ತು ಆಡಿಯೋ ಲಾಂಚ್ ಆಗ್ತಾ ಇದೆ. ವಿಶೇಷವಾಗಿ ಎರಡು ಹಾಡುಗಳನ್ನು ನಾವೆಲ್ಲರೂ ನೋಡ್ತಿದ್ದೇವೆ. ಮೇಲ್ ವರ್ಷನ್ ಒಟ್ಟು 11 ಹಾಡುಗಳನ್ನ ಮಾಡಿದ್ದೀವಿ. ಮೆಹಬೂಬ್ ಸಾಬ್ ಹಾಡಿದ್ದಾರೆ, ಆಮೇಲೆ ಪೃಥ್ವಿ ಭಟ್ ಹಾಡಿದ್ದಾರೆ, ಎಂ ಡಿ ಪಲ್ಲವಿ ಅವರು ಹಾಡಿದ್ದಾರೆ, ಚೇತನ್ ನಾಯ್ಕ ಹಾಡಿದ್ದಾರೆ, ದೇಸಿ ಮೋಹನ್ ಹಾಡಿದ್ದಾರೆ, ವಿಶಾಖ್ ನಾಗಲಾಪುರ ಈಗ ಬಂದಿದ್ದಾರೆ ಅವರು ಹಾಡಿದ್ದಾರೆ, ಆಮೇಲೆ ರವೀಂದ್ರ ಸರ್ಕಾರಿ ಅವರು ಹಾಡಿದ್ದಾರೆ, ಆಮೇಲೆ ಶ್ರೀಯಾ ಜೈನ್ ಹಾಡಿದ್ದಾರೆ, ದೇಸಿ ಮೋಹನ್ ಹಾಡಿದ್ದಾರೆ. ಹೀಗೆ ಗಾಯಕರ ಅಭಿಷೇಕ್ MR ಅಭಿಷೇಕ್ ಇವರೆಲ್ಲ, ವಿಶಾಖ್ ನಾಗಲಾಪುರ, MR ಅಭಿಷೇಕ್, ಈ ದೇಸಿ ಮೋಹನ್ ಇವರೆಲ್ಲ ಕನ್ನಡದ ಅಚ್ಚ ಪ್ರತಿಭೆಗಳು. ಜೊತೆಗೆ ತುಂಬಾ ಚೆನ್ನಾಗಿ ಆಡುವಂತ ಪ್ರತಿಭೆಗಳು. ಯಾವ ಹಿಂದಿ ಗಾಯಕರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಹಾಡಬಲ್ಲಂತಹ ಪ್ರತಿಭೆಗಳು. ಹಾಗಾಗಿ ನಾನು ಚಿತ್ರರಂಗದಲ್ಲಿ ಕೇಳೋದಿಷ್ಟೇ, ನೀವು ಅಲ್ಲಿ ಇಲ್ಲಿಂದ ಯಾಕೆ ಕರೆಸ್ತೀರಾ? ಇಲ್ಲೇ ಇದ್ದಾರಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಇಲ್ಲಿದ್ದಾರೆ. ಇದೇ ಚಿತ್ರಕ್ಕೆ ಆಡುವಂಥವ್ರು ಮೆಹಬೂಬ್ ಸಾಬ್ ಇದ್ದಾರೆ, ವಿಶಾಖ್ ನಾಗಲಾಪುರ ಇದ್ದಾರೆ, ಆಮೇಲೆ MR ಅಭಿಷೇಕ್ ಇದ್ದಾರೆ, ಆಮೇಲೆ ಹೆಣ್ಮಕ್ಳಲ್ಲೂ ಶ್ರೀಯಾ ಜೈನ್ ಇದ್ದಾರೆ, ಇವಾಗ ಸಾಕ್ಷಿ ಭಾಗವತ್ ಅಂತ ಬಂದಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಎದ್ದು ನಿಂತು ಎಲ್ಲ ಒಂದ್ಸಲ ಈ ಹುಡುಗಿ ತುಂಬಾ ಚೆನ್ನಾಗಿ ಭರವಸೆ ಇರುವಂತ ಗಾಯಕಿ. ಆಮೇಲೆ ಈಗ ಮೇಘನಾ ಜೋಶಿ ಕುಲಕರ್ಣಿ ಅವರು ಚೆನ್ನಾಗಿ ಆಡ್ತಾರೆ, ಒಳ್ಳೆ ಗಾಯಕಿ. ಯಾಕಂದ್ರೆ ಹಾಡುಗಳು ಪೃಥ್ವಿ ಭಟ್, ಹೀಗೆ ಗಾಯಕಿಯರ ಪಟ್ಟಿ ಚಿತ್ರ 10 ಹಾಡಲ್ವಾ. ಹಾಗಾಗಿ ಅಷ್ಟು ಮಂದಿ ನನ್ನ ಹಾಡಿಗೆ ಒಂದು ಒಳ್ಳೆಯ ಅಲಂಕಾರ ಕೊಟ್ಟು ಅದನ್ನು ಇನ್ನೂ ಬೆಟರ್ಮೆಂಟ್ ಆಗಿ ಹಾಡಿದ್ದಾರೆ. ಸೊ ಆ ಎಲ್ಲ ಗಾಯಕಿಯರಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಗ್ರೂಪ್